ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪ್ರತಿಯೊಬ್ರು ಖುಷಿಯಿಂದ ಈ ಸಂಬಂಧ ತಂದಿದ್ದಾರೆ. ನನಗೆ ಗೊತ್ತಾಗ್ಲಿಲ್ಲ ಇದು. ಇಲ್ಲ, ಏನೋ ಮಿಸ್ ಆಗ್ತಾ ಇದೆ. ಪಾರ್ಥ ಅವ್ರಿಗೆ ಇದನ್ನ ಹೇಳಲೇಬೇಕು. ಸದ್ಯ ವ್ಯಾಪ್ತಿ ಪ್ರದೇಶದಲ್ಲಿ ದೊರಕುತ್ತಿಲ್ಲ. ನಾಟ್ ರೀಚಬಲ್, ನಾಟ್ ರೀಚಬಲ್, ನಾಟ್ ರೀಚಬಲ್. ಪಾರ್ಥ, ಎಲ್ಲಿದ್ದೀರಾ ನೀವು? ಅರೆ ಅಪ್ಪಿ, ಇಲ್ಲೇನ್ ಮಾಡ್ತಿದ್ಯಾ? ಬಾ, ಎಲ್ಲರ ಜೊತೆ ಅಲ್ಲಿರೋಣ ಬಾ. ಅಕ್ಕ, ಅದು ಅಪ್ಪಿ, ಯಾಕೆ ಟೆನ್ಷನ್ ಅಲ್ಲಿದ್ಯಾ? ಅಪ್ಪ ಅಮ್ಮ ನೋಡಿದ್ರೆ ನೀನ್ ಖುಷಿಯಾಗಿದೆಯಾ ಅಂತ ಹೇಳಿದ್ರು. ನಿನಗೆ ಮದುವೆ ಇಷ್ಟ ಅಲ್ವಾ? ಅಕ್ಕ, ಏನು ಅಕ್ಕ ತಂಗಿ ಇಬ್ರು ತುಂಬಾ ಡೀಪ್ ಆಗಿ ಮಾತಾಡ್ತಿದ್ದೀರಾ? ಸಾರಿ, ಡಿಸ್ಟರ್ಬ್ ಮಾಡಿದ್ನಾ? ಛೇ, ಏನಿಲ್ಲ, ಬನ್ನಿ. ನಥಿಂಗ್. ಅದಕ್ಕೆ ನೀವಿರೋದು ನೋಡಿದೆ, ಹಾಗೆ ಬಂದೆ ಅಷ್ಟೆ. ಬಟ್ ನಾನು ಅಪೇಕ್ಷನ್ ಬಗ್ಗೆ ಒಂದು ಮಾತು ಶೇರ್ ಮಾಡ್ಕೊಳ್ಲೇಬೇಕು. ನಮ್ಮ ಅತ್ತಿಗೆ, ಐ ಮೀನ್ ನಿಮ್ಮ ಅಕ್ಕ ನಮಗೆ ಅತ್ತಿಗೆ ಆಗಿ ಬಂದಿರೋದು ತುಂಬಾನೇ ಲಕ್ಕಿ ಅಂತ ಅನ್ಕೊಂಡಿದ್ವಿ. ಆದರೆ ಈಗ ನೀನು ನಮ್ಮ ಜಯದೇವ್ ಅಣ್ಣನ ಮದುವೆ ಆಗಿ ನನ್ಗೆ ಅತ್ತಿಗೆ ಆಗಿ ಬರ್ತಾ ಇದೆಯಾ. ನನ್ಗಂತೂ ಅದು ಪರ್ಸ್ನಲಿ ತುಂಬಾನೇ ಖುಷಿ ಇದೆ. ಇರ್ತಾ ಇದೆಯಾ, ನಮ್ಮ ಗ್ಯಾಂಗ್ ದೊಡ್ಡದಾಗ್ತಾ ಇದೆ. ಈ ಮದುವೆಯಿಂದ ಎಲ್ಲರೂ ತುಂಬಾನೇ ಖುಷಿ ಆಗ್ತಾರೆ. ಮದುವೆ ಪ್ರಸ್ತಾಪ ಆದ್ಮೇಲೆ ಎಲ್ಲರ ಮುಖದಲ್ಲೂ ಕಳೆದೋಗಿದ್ ನಗು, ಖುಷಿ ಎಲ್ಲ ವಾಪಸ್ ಬಂದಿದೆ. ನಿಜ, ಈ ಮದುವೆ ತಂಗಾಳಿ ತರ ಎಲ್ರಿಗೂ ಖುಷಿ ಕೊಡ್ತಿದೆ. ಎಲ್ರ ನಗುವಿಗೆ ಕಾರಣ ಆಗಿದೆ. ಅಂದ್ರೆ ಇವ್ರ ಖುಷಿಗೆ ತಣ್ಣೀರ್ ಇರ್ಸೋದಾ ಅಥವಾ ನಮ್ಮ ಪ್ರೀತಿ ಬಗ್ಗೆ ಹೇಳಿ ಎಲ್ಲರ ಮನ್ಸನ್ನ ಕದಲ್ಸೋದಾ? ದೇವ್ರೆ, ಏನ್ ಮಾಡ್ಲಿ ನಾನು? ಅಪ್ಪಿ, ನೀನೇನೋ ಹೇಳ್ಬೇಕು ಅಂತಿದ್ದೆಲ್ಲ, ಏನದು? ಏನೂ ಇಲ್ಲ ಅಕ್ಕ. ಅಲ್ಲ, ಏನೋ ಹೇಳಕ್ ಬಂದೆ ನೀನು. ನಿಮ್ಗಳ ಖುಷಿ ನೋಡಿ ಮರ್ತೋಯ್ತು. ಸರಿ, ನೆನ್ಪಾದಾಗ ಹೇಳುವಂತೆ ಬಾ, ಹೋಗೋಣ. ಅಯ್ಯೋ ದೇವ್ರೆ, ಬರೇ ನಾವೇ ಮಾತಾಡ್ಕೋತಿದೀವಲ್ಲ. ಹುಡುಗ ಹುಡುಗಿ ಮಾತಾಡಕ್ಕೆ ಅವಕಾಶನೇ ಕೊಟ್ಟಿಲ್ಲ. ಯಾಕಂದ್ರೆ ನಾಳೆ ಮದುವೆ ಆಗಿ ಜೀವನ ನಡೆಸೋರು ಅವ್ರು ತಾನೆ. ಜೈ, ಒಬ್ಬ ಅನುಭವಸ್ಥನಾಗಿ ಹೇಳ್ತಾ ಇದ್ದೀನಿ, ಮದುವೆಗೆ ಮುಂಚೆ ಎಷ್ಟು ಮಾತಾಡ್ತೀವಿ ಅಷ್ಟು ಮಾತಾಡ್ಕೊಂಬಿಡು. ಮದುವೆ ಆದಮೇಲೆ ನಮಗೆ ಮಾತಾಡೋ ಅವಕಾಶನೇ ಇರಲ್ಲ. ಹೆಂಡ್ತಿರು GB ಲೆಕ್ಕದಲ್ಲಿ ಮಾತಾಡ್ತಾ ಇರ್ತಾರೆ, ಗಂಡಂದ್ರು ಬರೀ KB ಲೆಕ್ಕದಲ್ಲಿ ರಿಯಾಕ್ಷನ್ ಕೊಡ್ತಾ ಇರ್ಬೇಕಷ್ಟೇ. ಮಾತಾಡ್ಬಿಡು. ಸರಿ ಸರಿ, ಹೋಗಿ ಹೋಗಿ, ಇಬ್ರು ಹಕ್ಕಿಗಳ ತರ ಮಾತಾಡ್ಕೊಂಡು ಬನ್ನಿ. ಜಯದೇವ್ ಅವರಿಗೆ ಸತ್ಯ ಹೇಳ್ಬಿಡ್ಲಾ? ಅಪ್ಪಿ, ಇಂಪಾರ್ಟೆಂಟ್ ಕಾಲ? ಹಾಗೇನೂ ಇಲ್ಲ. ಆ್ಯಕ್ಚುಲಿ ಅಪ್ಪಿ, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ನೀವು ಮದುವೆಗೆ ಓಕೆ ಅಂತಿದ್ದಕ್ಕೆ, ನನ್ನನ್ನು ಓಕೆ ಮಾಡಿದ್ದಕ್ಕೆ. ಅಪ್ಪಿ, ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ಅಂತಾರೆ, ಬಟ್ ನನ್ನ ಪ್ರಕಾರ ಮ್ಯಾರೇಜೇ ಹೆವೆನ್. ಇಷ್ಟಪಟ್ಟವ್ರನ್ನ, ಐ ಮೀನ್ ಇಷ್ಟ ಆಗೋರ್ನ ಮದುವೆ ಆದಾಗ ನನಗಂತೂ ಹೆವೆನ್ಲಿ ಫೀಲ್ ಆಗ್ತಿದೆ. ನಾನು ಹೋಗಿ ವಾಪಸ್ ಬರ್ತಿದ್ದ ಹಾಗೆ ನಿಮ್ಮ ಸರ್ಪ್ರೈಸ್ ಇದೆ. ಅಪ್ಪಿ, ನಿಮ್ಗೇನು ಅನಿಸ್ತದೆ? ನನಗೇನು ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಾನೊಂಥರ ಬ್ಲ್ಯಾಂಕ್ ಆಗಿಬಿಟ್ಟಿದ್ದೀನಿ. ನೋ 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 ನೋ, ಅದು ಆ್ಯಕ್ಚುಲಿ ಬ್ಲ್ಯಾಂಕ್ ಅಲ್ಲ, ನಾವಾಗ ಅನ್ಕೋತೀವಿ ಅಷ್ಟೇ. ಇನ್ಫ್ಯಾಕ್ಟ್ ಅಪ್ಪಿ, ನಮ್ಮ ಮನಸ್ಸು, ನಮ್ಮ ಹಾರ್ಟು ಫೀಲಿಂಗ್ಸಿಂದ ಫುಲ್ ಆಗಿಬಿಟ್ಟಿರುತ್ತೆ. ಏನೇನೋ ಹೇಳಬೇಕು ಅನ್ಸುತ್ತೆ, ಹೇಳೋಕ್ಕಾಗಲ್ಲ. ನಾವು ಅದನ್ನು ಬ್ಲ್ಯಾಂಕ್ ಅನ್ಕೋತೀವಿ, ಬಟ್ ಸ್ಟೋರಿ ಬೇರೆನೇ ಇರುತ್ತೆ.
ಎಂಡ್ ಆಫ್ ದಿ ಡೇ ನಮಗೂ ಅದೇ ಅಲ್ವಾ ಬೇಕಾಗಿರೋದು, ಮನೆಯವರ ಖುಷಿ. ಐ ಬಿಲೀವ್ ಇನ್ ದ್ಯಾಟ್. ಹಲೋ ಅಪಿ, ಅಲ್ಲ ಆವಾಗಿಂದ ಒಬ್ಬನೇ ನಾನ್ ಸ್ಟಾಪ್ ಮಾತಾಡ್ತಾ ಇದ್ದೀನಿ, ನನ್ನ ಫೀಲಿಂಗ್ಸ್ನೆಲ್ಲ ಶೇರ್ ಮಾಡ್ತಾ ಇದ್ದೀನಿ, ಬಟ್ ನೀವೇನು ಮಾತೇ ಆಡ್ತಿಲ್ಲ. ಅದು ಆಗಲೇ ಹೇಳಿದ್ನಲ್ಲ, ನನಗೆ ಗೊತ್ತಾಗ್ತಾ ಇಲ್ಲ ಏನು ಮಾತಾಡಬೇಕು ಅಂತ. ಅವನಿಲ್ವಲ್ಲ ಭಾರತ, ಅದಕ್ಕೆ ಪಾಪ ನಿನಗೆ ಮಾತೇ ಬರ್ತಿಲ್ಲ. ನಿನ್ನ ಪ್ರಾಬ್ಲಮ್ ಅರ್ಥ ಆಗುತ್ತೆ. ಮತ್ತೆ ನೀವೇ ಹೇಳಿ. ಇಬ್ರು ಎಷ್ಟು ಖುಷಿಯಾಗಿದ್ದಾರಲ್ಲ, ಒಳ್ಳೆ ಜೋಡಿ ಅನ್ಸುತ್ತೆ. ನಾನು ಅದೇ ಅನ್ಕೋತಿದ್ದೆ. ಈ ಸಂಬಂಧ ಪ್ರಸ್ತಾಪ ಆಗಿದ್ದು ಎಲ್ಲ ರೀತಿಯಲ್ಲೂ ಒಳ್ಳೇದೆ. ಅದಕ್ಕೆ ಹೇಳೋದು, ಸಂಬಂಧ ಅನ್ನೋದು ಹುಡುಕೋದಲ್ಲ, ಸಿಗೋದು. ಅದಾಗದೇ ಆಗಬೇಕು, ಎಲ್ಲ ಕೂಡಿ ಬರಬೇಕು. ನಿಜ, ಈಗ ನೀವು ನನಗೆ ಸಿಕ್ಕಿದಿರಲ್ಲ ಹಾಗೆ. ಏನು? ಗೆಳೆಯ, ಅದಕ್ಕೆ ಏನಿದು? ಏನ್ ಮಾಡ್ತಾ ಇದ್ದೀರಾ? ಅಪ್ಪ, ಏನು? ನಿಮಗೆ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಇಂಥ ಕೆಲಸ ಮಾಡಬೇಡ್ರು. ಅದಕ್ಕೆ ಅವರು ನವ ಜೋಡಿಗಳು ಏನು ಅಲ್ಲಿ ಪ್ರೈವೇಟ್ ಆಗಿ ಮಾತಾಡ್ಕೋತಾ ಇರ್ತಾರಪ್ಪ, ಅವ್ರಿಗೆ ಪ್ರೈವಸಿ ಬೇಕು. ನೀವು ನೋಡಿದ್ರೆ ಟೆಲಿಸ್ಕೋಪ್ ಹಾಕೊಂಡು ಹಂಗೇ ನೋಡ್ತಾ ಇದ್ದೀರಾ. ಯಾಕಿವೆಲ್ಲ? ಇವೆಲ್ಲ ಸರಿಯಲ್ಲ ಕಣ. ಬುದ್ಧವಾದ. ನಮಗೂ ನಮ್ಮ ಪ್ರೈವೇಟ್ ಲೈಫ್ ಇಂಪಾರ್ಟೆಂಟ್ ಅಪ್ಪ. ನಾವು ಹೆಂಗೋ ನಮ್ಮ ಸಂಸಾರ ನಡ್ಸ್ಕೊಂಡು ಹೋಗ್ತಾ ಇರ್ತೀವಿ. ನಮ್ಮ ಪಾಡ್ಗೆ ಇರೋದಕ್ಕೆ ಬಿಡದೆ ನೀನು ಅಪರ್ಣ ಸ್ಪೈ ಕೆಲಸ ಮಾಡ್ತೀರಾ. ಓದಲ್ಲಿ ಬಂದಲ್ಲಿ ಎಲ್ಲೂ ಬಿಡದೆ ನಿಮ್ಮ ಬೆಡ್ರೂಮಲ್ಲಿ ಇಳಕ್ ನೋಡ್ತೀರಾ. ನಾನು ಯಾವ ಥರ ಕೇಳಿದ್ದೀನಪ್ಪ? ಕೇಳಿದ್ದೀನೇನೋ? ಯಾಕೋ ಸುಮ್ಮನಾಗ್ಬಿಟ್ಟೆ? ಉತ್ತರ ಕೊಡ. ಸುಮ್ಮನೆರಪ್ಪ ನೀನು. ಯಾವುದಕ್ಕೋ ಕಂಪೇರ್ ಮಾಡಬೇಡ. ನಮ್ಮ ಕೇಸ ಬೇರೆ ಕಣ. ನಾವು ಇಣಕ್ ನೋಡೋದು ಕುತೂಹಲಕ್ಕೋ ಅಥವಾ ಮಜಾ ತಗೊಳಕ್ಕೋ ಅಲ್ಲಪ್ಪ. ನೀವಿಬ್ರು ಏನು ಮಾಡ್ತಾ ಇದ್ದೀರಾ, ಹೇಗ ನಡ್ಕೊಂಡು ಹೋಗ್ತಾ ಇದೆ ನಿಮ್ಮ ಜೀವನ ಅನ್ನೋ ಕಾಳಜಿಗೋಸ್ಕರ ಕಣ. ನಿಮ್ಮಿಬ್ಬರ ಬಗ್ಗೆ ನಮಗೆ ಅಷ್ಟೊಂದು ಕನ್ಸರ್ನ್ ಇದೆಯಮ್ಮ, ಗೊತ್ತಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.